ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ. ವಿಭೂತಿ ಬುಧವಾರ ನಂತರದ ಗುರುವಾರ, ಫೆಬ್ರವರಿ 19, 2026. ಸಂತ ಲೂಕನು ಬರೆದ ಶುಭ ಸಂದೇಶದಿಂದ ವಾಚನ. ಅಧ್ಯಾಯ 9 ವಚನಗಳು 22ರಿಂದ 25ರವರೆಗೆ. ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ ಹೀಗೆಂದರು: ನರಪುತ್ರನು ಕಠಿಣವಾದ ಯಾತನೆಯನ್ನು ಅನುಭವಿಸಬೇಕಾಗಿದೆ. ಸಭಾ ಪ್ರಮುಖರಿಂದಲೂ ಮುಖ್ಯ ಯಾಜಕರಿಂದಲೂ ಧರ್ಮಶಾಸ್ತ್ರಿಗಳಿಂದಲೂ ಆತನು ತಿರಸ್ಕೃತನಾಗಿ ಕೊಲ್ಲಲ್ಪಡುವನು. ಆದರೆ 3ನೇ ದಿನ ಆತನು ಪುನರುತ್ಥಾನ ಹೊಂದುವನು ಎಂದು ಅವರಿಗೆ ತಿಳಿಸಿದರು. ಯೇಸು ಸ್ವಾಮಿ ಎಲ್ಲರನ್ನು ನೋಡಿ ಹೇಳಿದ್ದೇನೆಂದರೆ, ಯಾರಿಗಾದರೂ ನನ್ನನ್ನು ಹಿಂಬಾಲಿಸಲು ಮನಸ್ಸಿದ್ದರೆ ಅವನು ತನ್ನನ್ನು ತಾನೇ ಪರಿತ್ಯಜಿಸಿ ತನ್ನ ಶಿಲುಬೆಯನ್ನು ಅನುದಿನವೂ ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಹಾತೊರೆಯುವವನು ಅದನ್ನು ಕಳೆದುಕೊಳ್ಳುವನು. ಆದರೆ ನನ್ನ ನಿಮಿತ್ತ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವವನು ಅದನ್ನು ನಿತ್ಯಕ್ಕೂ ಉಳಿಸಿಕೊಳ್ಳುವನು. ಒಬ್ಬನು ಪ್ರಪಂಚವನ್ನೆಲ್ಲ ಗೆದ್ದುಕೊಂಡು ತನ್ನ ಪ್ರಾಣವನ್ನೇ ಕಳೆದುಕೊಂಡರೆ ಅಥವಾ ತೆತ್ತರೆ ಅವನಿಗೆ ಅದರಿಂದ ಬರುವ ಲಾಭವಾದರೂ ಏನು? ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಮಾನವ ಜನ್ಮ ಭಗವಂತನ ಬಳುವಳಿ. ಅದರಲ್ಲಿ ಚೇತನವನ್ನು ಎಂದೆಂದು ಕಾಪಾಡುತ್ತಾ ಬದುಕುವುದು ನಾವು ಆತನಿಗೆ ನೀಡುವ ಬಳುವಳಿ. ಇದನ್ನೇ ಕ್ರಿಸ್ತ ಇಂದಿನ ಶುಭ ಸಂದೇಶದಲ್ಲಿ ನುಡಿಯುವುದು: ನನ್ನನ್ನು ಹಿಂಬಾಲಿಸ ಬಯಸುವವನು ತನ್ನ ಶಿಲುಬೆಯನ್ನು ಅನುದಿನವೂ ಹೊತ್ತುಕೊಂಡು ನಡೆಯಲಿ. ನಾವೆಲ್ಲರೂ ನಮ್ಮ ನಮ್ಮ ಹೇಳಿಕೆಯಲ್ಲಿ, ತೋರಿಕೆಯಲ್ಲಿ ಅನುಯಾಯಿಗಳೆಂದು ಅಥವಾ ಕ್ರೈಸ್ತರೆಂದು ಅಥವಾ ವಿಶ್ವಾಸಿಗಳೆಂದು ಕರೆಯಲ್ಪಡಲಿಚ್ಛಿಸುವವರೇ. ಹಲವು ಬಾರಿ ವಿಶ್ವಾಸಕ್ಕೋ, ಹೆಸರು ಮಾತ್ರಕ್ಕೋ ಅಥವಾ ಬೆಳೆದು ಬಂದ ಸಂಪ್ರದಾಯಗಳಿಗೆ ಮಾತ್ರ ಕಟ್ಟು ಬಿದ್ದೋ ಭಕ್ತರೆನಿಸಿಬಿಡುತ್ತೇವೆ. ಆದರೆ ನಂಬುತ್ತೇವೆನ್ನುವ ತತ್ವಗಳ ಸಾರವನ್ನು ಬದುಕಿಗೆ ಬಟ್ಟಿ ಇಳಿಸುವಾಗ ಇವೆಲ್ಲ ನಿಜ ಜೀವನದಲ್ಲಿ ಸಾಧ್ಯವಿಲ್ಲ ಎಂದು ಜರೆದು ಬಿಡುತ್ತೇವೆ. ಅಥವಾ ಬದುಕು ನೀಡುವ ಸವಾಲುಗಳಿಗಂಜಿ ಹತಾಶರಾಗಿ ಗೆಲುವನ್ನು ಕಳೆದುಕೊಂಡು ಸಾಯುತ್ತಾ ಬದುಕುತ್ತೇವೆ. ಇಂತಹ ಭರವಸೆಹೀನ ಬದುಕಿನ ಮನಸ್ಥಿತಿಯನ್ನೇ ಕ್ರಿಸ್ತ ಇಲ್ಲಿ ನೆನಪಿಸುವುದು. ಆತ್ಮೀಯರೇ, ಶಿಲುಬೆಯನ್ನು ಹೊರುವುದೆಂದರೆ ಜೀವ ಕೊಟ್ಟು ರಕ್ತಸಾಕ್ಷಿಯಾಗುವುದೆನ್ನುವುದೇ ಅವಶ್ಯವಲ್ಲ. ಅನುದಿನವೂ ನಮ್ಮತನವನ್ನು ದೇವರ ಹಿಡಿತಕ್ಕೆ ನೀಡುವುದು. ನಮ್ಮವರಿಗೆ, ನಮ್ಮ ನಂಬಿದವರಿಗೆ ಪ್ರೀತಿ, ಸೇವೆ, ತ್ಯಾಗ, ಕ್ಷಮೆಯನ್ನಂಚುತ್ತಾ ನಿರೀಕ್ಷೆಗೂ ಮೀರಿ ಬಂದ ನೋವು, ಸಾವು, ಶಾರೀರಿಕ ಮಾನಸಿಕ ಬೇನೆ ಬವಣೆಗಳಿಗೆ ಸಹನೆಯಿಂದ ಪ್ರತಿಕ್ರಿಯಿಸಿ ಮುಂದೆ ಸಾಗುವುದಾಗಿದೆ. ಈ ಪ್ರಕ್ರಿಯೆ ಅನುದಿನವಿರಲಿ. ಆಗ ನಾವು ಕ್ರಿಸ್ತನ ಅನುದಿನದ ಅನುಯಾಯಿಗಳಾಗಿ ಉಳಿಯುತ್ತೇವೆ, ಸಾಂದರ್ಭಿಕವಾಗಿ ಅಲ್ಲ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ದನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೀಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.